ಥಲಸೀಮಿಯಾದಲ್ಲಿ ಮಕ್ಕಳು ಹುಟ್ಟಿದ ಮೇಲೆ ಒಂದು 3, 4, 5 ಮಂತ್ಸ್ ಆ ಏಜಲ್ಲಿ ಹೀಮೋಗ್ಲೋಬಿನ್ ತುಂಬ ಕಡಿಮೆ ಆಗಿಬಿಡುತ್ತೆ. ಆವಾಗ ಬ್ಲಡ್ ಟೆಸ್ಟ್ ಮತ್ತು ಸ್ಪೆಷಲ್ ಟೆಸ್ಟ್ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಸೊ ರಕ್ತ ಉತ್ಪತ್ತಿ ಆಗೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೆ ಆ ಏಜಿಂದನೇ ರೆಗ್ಯುಲರ್ ತಿಂಗಳಿಗೊಮ್ಮೆ ಬ್ಲಡ್ ಹಾಕಿಸ್ಬೇಕಾಗುತ್ತೆ, ಪ್ಯಾಕ್ಡ್ ರೆಡ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಮ್ಯಾನೇಜ್ಮೆಂಟ್ ಏನಂತ ಹೇಳಿದರೆ ಎವ್ರಿ ಮಂತ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕಾಗುತ್ತೆ. ದೆನ್ ಮಗು 1 ಇಯರ್ 2 ಇಯರ್ಸ್ ಆದಮೇಲೆ ಫೆರಿಟಿನ್ ಲೆವೆಲ್ಸ್ ಹೈ ಆಗುತ್ತೆ ಮತ್ತು ಮೆಡಿಸಿನ್ಸ್ ಟು ಡಿಕ್ರೀಸ್ ದ ಫೆರಿಟಿನ್ ಲೆವೆಲ್ ಕೊಡಬೇಕಾಗುತ್ತೆ. ಯಾಕಂದರೆ ಅದು ಕೊಟ್ಟಿಲ್ಲ ಅಂತ ಹೇಳಿದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐರನ್ ಓವರ್ಲೋಡಿಂದ ಲಿವರ್ ಮೇಲೆ, ಹಾರ್ಟ್ ಮೇಲೆ, ಬೇರೆ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನಾರ್ಮಲ್ ನ್ಯಾಚುರಲ್ ಹಿಸ್ಟ್ರಿ ಏನಂತ ಹೇಳಿದರೆ ಥಲಸೀಮಿಯಾ ಪೇಷಂಟ್ಸ್ಗೆ ಬರೀ ನಾವು ಟ್ರಾನ್ಸ್ಫ್ಯೂಷನ್ ಮತ್ತು ಕೆಲೇಷನ್ ಕೊಡ್ತಾ ಇದ್ದರೆ ಯೂಶಲಿ ಏನಾಗುತ್ತೆ, ಒನ್ಸ್ ದೇ ಕ್ರಾಸ್ 10 ಇಯರ್ಸ್ ಆಫ್ಟರ್ ದ್ಯಾಟ್ ಎಂಡೋಕ್ರೈನ್ ಕಾಂಪ್ಲಿಕೇಶನ್, ಅಂದರೆ ಥೈರಾಯ್ಡ್ ಸಂಬಂಧಪಟ್ಟಿದ್ದು, ಡಯಾಬಿಟೀಸ್, ಗ್ರೋತ್ ಹಾರ್ಮೋನ್ ರಿಲೇಟೆಡ್ ಮತ್ತು ಅದ್ರ ಜೊತೆಗೆ ಪ್ಯೂಬರ್ಟಿ, ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅದೆಲ್ಲರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಗ್ರೋತ್ ಡೆವಲಪ್ಮೆಂಟ್ ಮಾತ್ರ ನಾವು ಟ್ರಾನ್ಸ್ಫ್ಯೂಷನಿಂದ ಮೇಂಟೈನ್ ಮಾಡ್ಬೋದು. ಅದ್ರ ಜೊತೆಗೆ ಐರನ್ ಓವರ್ಲೋಡಿಂದ ಏನಾಗುತ್ತೆ, ಲಿವರ್, ಹಾರ್ಟ್ ಮೇಲೆ ಎಫೆಕ್ಟ್ ಆಗಿ ಯೂಶಲಿ ಈ ಮಕ್ಕಳಿಗೆ ಬೈ ದ ಟೈಮ್ ದೇ ಆರ್ 20, 25, ಮ್ಯಾಕ್ಸಿಮಮ್ 30, 35 ಇಯರ್ಸ್ ಆಫ್ ಏಜ್ ಅವ್ರ ಪ್ರಾಣಕ್ಕೆ ಅಪಾಯ ಆಗಿಬಿಡುತ್ತೆ. ಸೊ ಈಗ ಒಂದೇ ಒನ್ ಸ್ಟಾಪ್ ಸೊಲ್ಯೂಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾತ್ರ ಮಾಡಿದರೆ ಥಲಸೀಮಿಯಾ ಪೇಷಂಟ್ಸ್ಗೆ ನಾವು ಕ್ಯೂರ್ ಮಾಡ್ಬೋದು. ಥಲಸೀಮಿಯಾದಲ್ಲಿ ಟ್ರಾನ್ಸ್ಪ್ಲಾಂಟ್ ಎಷ್ಟು ಬೇಗ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ 2-3 ಇಯರ್ಸ್ ಆಫ್ ಏಜ್ ಯೂಶಲಿ 7 ಇಯರ್ಸ್ಗಿಂತ ಮುಂಚೆ ಮಾಡಿದರೆ ಐರನ್ ಓವರ್ಲೋಡ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂದರೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ ಹೇಳಿದರೆ ಬ್ರದರ್ಸ್ ಆರ್ ಸಿಸ್ಟರ್ಸ್ ನಾವು HLA ಟೈಪಿಂಗ್ ಮಾಡಿ ಅವ್ರ ಥಲಸೀಮಿಯಾದಿಂದ ಅಫೆಕ್ಟ್ ಆಗಿಲ್ಲ ಅಂದರೆ ಅವ್ರು ಮ್ಯಾಚ್ ಆದರೆ ನಾವು ಆಲ್ಮೋಸ್ಟ್ 90% ಸಕ್ಸಸ್ ರೇಟ್ ಇದೆ.